ಊರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಗರದ ವಾರ್ಡ್ ನಂಬರ್ 18ರಲ್ಲಿ ವಿಶೇಷ ಕಂದಾಯ ಅದಾಲತ್. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ನಗರದ ಸ್ಟೇಷನ್ ಏರಿಯಾದಲ್ಲಿ ಮನೆಗಳ್ಳತನ. 36 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ವಶಕ್ಕೆ. ಎಸ್ಪಿ ಪುಟ್ಟಮಾದಯ್ಯ. ನವೆಂಬರ್ 18ರಂದು ಸಂವಿಧಾನ ಜಾಗೃತಿ ಜಾಥಾ. ಸಂವಿಧಾನ ಕುರಿತು ಅರಿವು. ಎಂಆರ್ ಬೇರಿ. ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಚಿತ ತರಬೇತಿ. ನವೆಂಬರ್ 20ರಿಂದ ಪ್ರಾರಂಭ. ಸಂಗಮೇಶ್ ಮಂಗಾನವರ್. ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ವಿಶೇಷ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ವಾರ್ಡಿನ ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ವಾರ್ಡ್ ನಂಬರ್ 18ರಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಕಂದಾಯ ಸೌಲಭ್ಯಕ್ಕಾಗಿ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ವಿಶೇಷ ಕಂದಾಯ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಯಚೂರು ಮಹಾನಗರ ಪಾಲಿಕೆ ಆದ ಮೇಲೆ ಈ ಖಾತಾ, ಬಿ ಖಾತಾಗಳಿಗೆ ಸಾರ್ವಜನಿಕರು ಸಾಕಷ್ಟು ತೊಂದರೆ ಅನುಭವಿಸಿದ್ದರು. ಸಮಸ್ಯೆಯ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರು ಪಾಲಿಕೆ ವ್ಯಾಪ್ತಿಯಲ್ಲಾದ ಸಮಸ್ಯೆಗಳ ನಿವಾರಣೆಗೆ ಸರಿಪಡಿಸುವ ಹಂತಕ್ಕೆ ಬಂದಿದ್ದು, 60ರಿಂದ 70ರಷ್ಟು ಸರಿಪಡಿಸಿದ್ದಾರೆ. ಇನ್ನೂ 40ರಷ್ಟು ಬಾಕಿ ಇದೆ ಎಂದರು. ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಹಕ್ಕುಪತ್ರ ವಿತರಣೆ, ಸರ್ಕಾರದ ಜಾಗದಲ್ಲಿ ಸ್ಲಂ ನಿವಾಸಿಗಳು ಹಾಗೂ ಖಾಸಗಿ ಪ್ಲಾಟ್ಗಳು ಸಮಸ್ಯೆ ಸರಿಪಡಿಸಿದ್ದಾರೆ. ಇನ್ನು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕಿದೆ. ಇದೀಗ ಜನರ ಮನೆ ಬಾಗಿಲಿಗೆ ಮಹಾನಗರ ಪಾಲಿಕೆ ಕಂದಾಯ ಅಧಿಕಾರಿಗಳು ಬರುತ್ತಿದ್ದು, ಮನೆ ಮನೆಗೆ ತೆರಳಿ ಸಮಸ್ಯೆ ಆಲಿಸಿ ಸಮಸ್ಯೆ ಬಗೆಹರಿಸಿದಾಗ ಮಾತ್ರ ಯೋಜನೆ ಯಶಸ್ವಿಗೆ ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಆಯುಕ್ತರ ಮಾಡುತ್ತಿರುವ ಕಾರ್ಯವನ್ನು ಶ್ಲಾಘಿಸಿದರು. ಬಡ ಜನರು ಕಚೇರಿಗೆ ಅಲೆದಾಡಲು ಸಾಧ್ಯವಿಲ್ಲ. ಇದನ್ನ ಮನಗಂಡು ಬಡ ಜನರ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದಿದ್ದಾರೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ ಸದುಪಯೋಗ ಪಡೆದುಕೊಳ್ಳಬೇಕು. ಕಳೆದ 11ರಿಂದ ಪ್ರಾರಂಭವಾಗಿರುವ ಈ ಅಭಿಯಾನ ಪ್ರತಿದಿನ ಪ್ರತಿ ವಾರ್ಡ್ಗೆ ಬರುತ್ತಿದ್ದು, ಅಂದಿನ ದಿನ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದ ಸದುಪಯೋಗವನ್ನು ಯಾವ ರೀತಿ ಪಡೆದುಕೊಳ್ಳಬೇಕಂತ ಹೇಳಿ ಸ್ಪಷ್ಟವಾದ ಸಲ್ಲಿಸುತ್ತೇನೆ. ಈಗ ನಾನು ನಮ್ಮ ರಾಯಚೂರು ನಗರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಶಿವರಾಜ್ ನಮ್ಮ ಅಭಿಪ್ರಾಯವನ್ನು ತಮಗೆಲ್ಲರಿಗೂ ವ್ಯಕ್ತಪಡಿಸಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಹಾನಗರ ಪಾಲಿಕೆ ವತಿಯಿಂದ ಆಯೋಜನೆ ಮಾಡಿರುವಂಥ ವಿಶೇಷ ಕಂದಾಯ ಅದಾಲತ್ ಅಂತ ನಮ್ಮೆಲ್ಲರ ಹಿರಿಯರು, ಈ ಭಾಗದ ಮುಖಂಡರು ಆದಂಥ ಶಂಕರ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕಾರ್ಪೊರೇಟ್ಸ್ಗೆ ನಾಷ್ಟ ಮಾಡ್ತಾರೆ. ಮನೆಯಲ್ಲಿ ಯಾರು ಕೂಲಿ ಮಾಡ್ತಾರೆ ಆನ್ಲೈನ್ ಇದು ನಿಮ್ಮ ಪೋರ್ಟಲ್ ಹೋಗ್ತದ ಕಾವೇರಿ ಎಲ್ಲ ಕಾವೇರಿ ಒಂದು ವರ್ಷ ಆಗಿತ್ತು. ಬೇರೆಯವ್ರು ತೆಕ್ಕೊಡು ಮತ್ತು ಸಾಹೇಬ್ರದ್ದು ತೆಕ್ಕೊಡು. ಈ ಕಾರ್ಯಕ್ರಮದ ಬಗ್ಗೆ ಬಹಳ ನಿಖರವಾಗಿ ಮಾತನಾಡಿ ಯಾವ ರೀತಿ ನಾಗರಿಕರು ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಂತ ಹೇಳಿ ನಮ್ಮ ಶಾಸಕರು ನಮಗೆಲ್ಲರಿಗೂ ಆಗಮಿಸಿದಂತ ಎಲ್ಲ ಗಣ್ಯರಿಗೂ ನಾವು ನಮಸ್ಕರಿಸುತ್ತಾ ಈಗ ಟೋಕನ್ ಸಿಸ್ಟಮ್ ಮಾಡಿರ ಟೋಕನ್ ಅರ್ಜಿ ಯಾವ್ಯಾವ ಆಗಿಲ್ಲ ಆಗಂಗಿಲ್ಲ ಅವು ಮತ್ತೆ ಸಪ್ರೇಟ್ ಅಲ್ಲಿ ಕಮಿಷನರ್ ತಲೆ ಕೂತು ಮೀಟಿಂಗ್ ಮಾಡೋಣ. ಯಾವ ಆಗಿಲ್ಲ ಯಾವ ಆಗಂಗಿಲ್ಲ ಅಂತ ಅವನು ಬೇರೆ ಲಿಸ್ಟ್ ಮಾಡಿ ಕಮಿಷನರ್ ತಲೆ ಕೂತು ಮೀಟಿಂಗ್ ಮಾಡೋಣ. ಆ ಕಂಪ್ಲೇಂಟ್ಸ್ ಯಾವನಿದ್ರು ಯಾವ ಖಾತಾ ಆಗಿರಂಗಿಲ್ಲ ನೀವು ರೀಸನ್ ಬರ್ತದೆ. ನಾವು ಕಮಿಷನರ್ ತಲ್ಲಿ ಸೆಂಟರ್
ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಸರ್. ಇದ್ದಂತೆ ಕಳೆದ 2 ವರ್ಷದಲ್ಲಿ ನಮ್ಮ ಪೌರಾಡಳಿತ ವ್ಯವಸ್ಥೆ ಬಂದಮೇಲೆ, ನಮ್ಮ ಕಾರ್ಪೊರೇಷನ್ ಆದಮೇಲೆ ಈ ಖಾತಾಗೆ ಭಾಳಷ್ಟು ತೊಂದರೆ ಜನರಿಗೆ ಆಗ್ತಾ ಇದೆ. ಅದು ಈ ಖಾತೆ ಆಗಿರ್ಬೋದು, ಡಿ ಖಾತೆ ಆಗಿರ್ಬೋದು, ಎ ಖಾತಾಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಹಾಗಾಗಿ ಅನೇಕ ಸಾರಿ ನಾವು ಪೌರಾಯುಕ್ತರನ್ನು ಭೇಟಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವಿಷಯ ಗಮನಕ್ಕೆ ತಂದಾಗ ಪೌರಾಯುಕ್ತರು ಅನೇಕ ಸರ್ಕಾರದಿಂದ ತಮಗೆ ಆದಂಥ ಏನೇನು ಯಾವ್ಯಾವ ಅನುಮಾನಗಳಿದ್ವೋ ಅವುಗಳ ಬಗ್ಗೆ ಸರಿಪಡಿಸಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದಿದೆ. ಇನ್ನೂ ಎಲ್ಲ ಸಮಸ್ಯೆಗಳು ಬಗೆಹರಿದಿಲ್ಲ. ಇವತ್ತೇನೋ ಒಂದು 60-70% ಭಾಗದಷ್ಟು ಬಗೆಹರಿಸಿದ್ದಾರೆ. ಇವತ್ತು ಹಳೆಯ ನಮ್ಮ ಅವಧಿಯಲ್ಲಿ ಕೊಟ್ಟಂಥ ಹಕ್ಕುಪತ್ರಗಳಾಗಿರ್ಬೋದು, ಇಲ್ಲ ಸರ್ಕಾರಿ ಜಾಗದಲ್ಲಿದ್ದಂಥ ಸ್ಲಮ್ ಅಂತೇನು ಡಿಕ್ಲೇರ್ ಮಾಡಿರ್ತಾರೆ ಆ ಜಾಗದಲ್ಲಿರುವಂಥ ಪ್ರೈವೇಟ್ ಆಸ್ತಿಗಳಾಗಿರ್ಬೋದು, ಇಲ್ಲ ಅದಕ್ಕೆ ಹೊಂದಿಕೊಂಡಂತೆ ಪ್ರೈವೇಟ್ ಲೇಔಟ್ನಲ್ಲಿರುವಂಥ ಪ್ಲಾಟ್ಗಳಾಗಿರ್ಬೋದು, ಅವೆಲ್ಲ ಕೆಲವೊಂದು ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಪೌರಾಯುಕ್ತರು. ಇನ್ನೂ 40% ಭಾಗ ಬಾಕಿ ಉಳಿದಿದೆ. ಹಾಗಾಗಿ ನಾನು ಇವತ್ತು ಸಾರ್ವಜನಿಕರ ಪರವಾಗಿ ನಮ್ಮ ಏನೋ ಪೌರಾಡಳಿತ ವ್ಯವಸ್ಥೆ ಸುಧಾರಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಪೌರಾಯುಕ್ತರು ಮತ್ತು ಎಲ್ಲ ನಗರಸಭೆ ಕಂದಾಯ ವಿಭಾಗದ ಅಧಿಕಾರಿಗಳು ಭಾಳಷ್ಟು ಶ್ರಮಪಟ್ಟು ಇವತ್ತು ಪ್ರತಿಯೊಂದು ವಾರ್ಡಿಗೆ ಹೋಗಿ ಜನರ ಮನೆ ಬಾಗಿಲಿಗೆ ತಲುಪಬೇಕು ಅನ್ನುವ ಏನು ಕಾನ್ಸೆಪ್ಟ್ ನಾವು ಕಳೆದ ನನ್ನ ಸರ್ಕಾರದ ಅವಧಿಯಲ್ಲಿ ತಂದಿದ್ವಿ. ನಾವು ಮನೆ ಮನೆಗೆ ಅಧಿಕಾರ, ಮನೆ ಬಾಗಿಲಿಗೆ ಅಧಿಕಾರ, ಜನರ ಮನೆ ಬಾಗಿಲಿಗೆ ನಾವು ಅಧಿಕಾರಿಗಳು ಹೋದಾಗ ಮಾತ್ರ ಸರ್ಕಾರ ಒಂದು ಇದೆ, ಜೀವಂತ ಇದೆ ಅಂತ ತಿಳಿಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತೇನು ನಗರಸಭೆ ನಮ್ಮ ಕಾರ್ಪೊರೇಷನ್ದವರು ಮತ್ತು ಪೌರಾಯುಕ್ತರು ಕೆಲಸ ಮಾಡ್ತಾ ಇದ್ದಾರೆ, ಇದು ಭಾಳ ಶ್ಲಾಘನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಬಡವರು ಪಾಪ 1-2 ಸರಿ ಅವರು ನಮ್ಮ ಕಾರ್ಪೊರೇಷನ್ ಆಫೀಸ್ಗೆ ಹೋಗ್ಬೋದು, ಪ್ರತಿದಿನ ಅಲ್ಲಿಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಪ್ರತಿದಿನ ಅವರು ಆಫೀಸಿಗೆ ತಿರುಗಾಡ್ಕೊಂತ ಹೋದರೆ ಅವ್ರಿಗೆ ದಿನಕೂಲಿ ಸಿಗಂಗಿಲ್ಲ. ದಿನಗೂಲಿ ಸಿಗಲಿಲ್ಲ ಅಂದರೆ ಅವ್ರಿಗೆ ಹೊಟ್ಟೆಪಾಡಿಗೆ ಭಾಳ ತೊಂದರೆ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಗರದ ಪೌರಾಡಳಿತದವರು ಪ್ರತಿ ಮನೆಗೆ ಬರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದ್ರ ಉಪಯೋಗ ತೆಗೆದುಕೊಳ್ಬೇಕು. ಯಾಕೆಂದರೆ ಇವತ್ತು ಅವರು ತಮ್ಮ ಆಫೀಸ್ನಲ್ಲಿ ಕೂಡುವ ವ್ಯವಸ್ಥೆ ಬದಲು ಪ್ರತಿ ವಾರ್ಡಿಗೆ ಇದು 1 ತಿಂಗಳ ನಿರಂತರವಾಗಿ ನಡೀತದೆ. ಕಳೆದ 13ನೇ ತಾರೀಕು ಇದು ಪ್ರಾರಂಭ ಆಗಿದೆ, 11ನೇ ತಾರೀಕು ಪ್ರಾರಂಭ ಆಗಿದೆ. ಮುಂದಿನ ತಿಂಗಳು 16ನೇ ತಾರೀಕುವರೆಗೂ ಇರ್ತದೆ. ಇದು ಪ್ರತಿ ವಾರ್ಡಿಗೆ ಪ್ರತಿಯೊಂದು ದಿನ ಈ ವ್ಯವಸ್ಥೆ ಇರ್ತದೆ. ಮತ್ತು ಇಲ್ಲಿ ಯಾವುದು ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ, ನೀವು ಮುಂದೆ ಪೌರಾಯುಕ್ತರನ್ನು ಭೇಟಿಯಾಗ್ರಿ, ಇಲ್ಲ ಝೋನಲ್ ಕಮಿಷನರ್ ಭೇಟಿಯಾಗ್ರಿ, ಇಲ್ಲ ನಿಮ್ಮ ವಾರ್ಡಿನ ಬಿಲ್ ಕಲೆಕ್ಟರ್ನ ಭೇಟಿಯಾಗ್ರಿ, ಇಲ್ಲ ಆಫೀಸ್ನಲ್ಲಿರುವಂಥ R1 ಭೇಟಿಯಾಗ್ರಿ, ಇಲ್ಲ RIನ ಭೇಟಿಯಾಗ್ರಿ. ಇವು ಯಾವ ಕೆಲಸ ಆಗಲಾರ್ದಾಗ ನನಗೊಂದು ಭೇಟಿ ಮಾಡಿರಿ. ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನಾನು ಪೌರಾಯುಕ್ತರ ಜೊತೆ ಮಾತನಾಡಿ ಅದನ್ನು ಬಗೆಹರಿಸುವಂಥ ಕೆಲಸ ಮಾಡ್ತೇನೆ. ಆಡಳಿತದಲ್ಲಿರುವಂಥ ಅಧಿಕಾರಿಗಳಾಗಲಿ ಯಾರು ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬಾರ್ದು. ಇದನ್ನು ಯಾವ ಕಾರಣಕ್ಕೂ ನಾನು ಸಹಿಸ್ಕೊಳ್ಳಂಗಿಲ್ಲ, ಸರ್ಕಾರನೂ ಸಹಿಸ್ಕೊಳ್ಳಂಗಿಲ್ಲ ಅಂತ ಹೇಳಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ ನಾನು. ಏಕೆಂದರೆ ಸರ್ಕಾರಗಳು ಬಡ ಜನರ ಮನೆ ಬಾಗಿಲಿಗೆ ಹೋಗಿ ಬಡ ಜನರ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರ ಜೀವಂತವಾಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಇವತ್ತು ಶ್ರೀಮಂತರಿಗೆ ಖಾತಾಗಳು ಅವು ಮನೆಗೆ ಹೋಗ್ತಾವೆ, ಅವ್ರ ಮನೆಗೆ 5,000 ಬಿಟ್ಟು 10,000 ಕೊಟ್ಟರು ಅವ್ರ ಮನೆಗೆ ಹೋಗ್ತವೆ. ಆದ್ರೆ ಬಡವರಿಗೆ ಯಾರು ಕೊಡಬೇಕು? ಅವ್ರು 5,000 ಕೊಡಬೇಕಂದ್ರೆ 5 ತಿಂಗಳು ದುಡಿಬೇಕು. ಆ ಕೆಲಸ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯವಸ್ಥೆ ಮಾಡುವಂಥ ಕೆಲಸ ಅಧಿಕಾರದಲ್ಲಿರುವಂಥ ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರ ನಡೆಸುವಂಥ ಅಧಿಕಾರಿಗಳು ಮಾಡಿದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಸಾರ್ವಜನಿಕರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ಇದೊಂದು ಸದಾವಕಾಶ ಇದೆ. ನಾನು ರಾಯಚೂರಿನ ಎಲ್ಲ ವಾರ್ಡಿನ ಜನರಿಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಕಂದಾಯ ಅಧಿಕಾರಿಗಳು ಬರ್ತಾ ಇದ್ದಾರೆ, ನಮ್ಮ ಕಾರ್ಪೊರೇಟರ್ಗಳು ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ನೀವು ಈ ವ್ಯವಸ್ಥೆನ ಸದುಪಯೋಗ ಪಡಿಸ್ಕೊಳ್ಬೇಕು. ಇವತ್ತು 9 ಗಂಟೆಗೆ ಶುರು ಮಾಡ್ತಾ ಇದ್ದಾರೆ ಕೆಲಸ. ನಾನು ನಾಳೆ ಅಧಿಕಾರಿಗಳಿಗೆ ಮಾತನಾಡಿ ಅದು 7:30-8 ಗಂಟೆಗೆ ಶುರು ಮಾಡಿದರೆ ಅವರು ಆ ಅಧಿಕಾರಿಗಳನ್ನ ಭೇಟಿಯಾಗಿ ಅವ್ರು ತಮ್ಮ ದಿನಗೂಲಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ. ನಾನು ಕಾರ್ಪೊರೇಟರ್ಸ್ಗೆಲ್ಲ ನಗರಸಭೆ ಎಲ್ಲ ಕಾರ್ಪೊರೇಷನ್ ನಮ್ಮ ಸದಸ್ಯರಿಗೂ ನಾನು ಆಗ್ರಹ ಮಾಡ್ತೀನಿ, ಪಕ್ಷಾತೀತವಾಗಿ ನೀವು ಅಧಿಕಾರಿಗಳಿಗೆ ಒತ್ತಾಯ ಮಾಡಿ
7:30 ಗಂಟೆಗೆ ನಿಮ್ಮ ವಾರ್ಡಿನಲ್ಲಿ ಯಾವುದೇ ಪಕ್ಷದ ಸದಸ್ಯರ ವಾರ್ಡಿನಲ್ಲಿ ಅಧಿಕಾರಿಗಳು ಬಂದಾಗ ಅವ್ರಿಗೆ 7:30ಗೆ ಅಲ್ಲಿ ಕರೆಸಿ ಅವ್ರಿಗೆ ನಾಷ್ಟ ಕೊಡ್ರಿ. 7:30ರಿಂದ 9:10 ಗಂಟೆ ತನಕ ಯಾರ್ಯಾರು ಕೂಲಿ ಮಾಡೋರು ಇರ್ತಾರೆ ಅವರು ತಮ್ಮ ಕೆಲಸ ಮುಗಿಸ್ಕೊಂಡು ಅವರು ಕೂಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಒಟ್ಟಾರೆ ಆಗಲಿ ನಾವಾಗಲಿ ನೀವಾಗಲಿ ಯಾರೇ ಆಗಲಿ ಸಾರ್ವಜನಿಕರಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಒಬ್ಬ ಈ ಭಾಗದ ಶಾಸಕನಾಗಿ ನಾನು ಎಲ್ಲ ಸಾರ್ವಜನಿಕರಿಗೆ ನಾನು ಆಶ್ವಾಸನೆ ಭರವಸೆ ಕೊಡಲಿಕ್ಕೆ ಬಯಸ್ತೇನೆ. ದಿನದ 24 ಗಂಟೆ ಸಹಿತ ನಾನು ನಿಮ್ಮ ಕೆಲಸ ಮಾಡಲಿಕ್ಕೆ ನನಗೆ ಶಕ್ತಿ ದೇವರು ಕೊಟ್ಟಿದ್ದಾನೆ, ನೀವು ಶಕ್ತಿ ಕೊಟ್ಟಿದ್ರಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಅವಕಾಶವನ್ನು ತಾವೆಲ್ಲ ಉಪಯೋಗ ಮಾಡಿಕೊಂಡು ಇನ್ನು ಮುಂದೆ ಇನ್ನೂ ಏನಾದರೂ ತೊಂದರೆ ಆದರೆ ನಿಮಗೇನಾದರೂ ತೊಂದರೆ ಆದರೆ ನಮ್ಮ ಸದಸ್ಯರನ್ನು ಭೇಟಿಯಾಗ್ರಿ, ನಮ್ಮ ಲಲಿತಕ್ಕನವ್ರನ್ನ ಭೇಟಿಯಾಗ್ರಿ, ಮತ್ತು ಪಕ್ಕದ ವಾರ್ಡಿನಲ್ಲಿನ ಸದಸ್ಯರಾದಂಥ ಶಶಿರಾಜ್ ಅವ್ರನ್ನ ಭೇಟಿಯಾಗ್ರಿ. ಅವ್ರಿಗೂ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲಿಕ್ಕೆ ನನಗೆ ಭೇಟಿಯಾಗ್ರಿ, ನಾನು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಇವತ್ತೇನು ತಾವು ಅಧಿಕ ಸಂಖ್ಯೆಯಲ್ಲಿ ನೀವು ಸಾರ್ವಜನಿಕರು ಬಂದಿದ್ದೀರಿ, ನಿಮಗೆಲ್ಲರಿಗೂ ತುಂಬ ಹೃದಯ ಕೃತಜ್ಞತೆಗಳನ್ನು ಹೇಳಿ ಈ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯೆ ಲಲಿತಾ ಕಡಗೋಲ್, ಎನ್ ಶಂಕರಪ್ಪ, ಆರ್ಡಿಎ ಮಾಜಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ಕಡಗೋಲ್ ಆಂಜನೇಯ ಸೇರಿದಂತೆ ಅನೇಕರು ಇದ್ದರು. ನಗರದ ಪಶ್ಚಿಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ಮನೆಗಳಲ್ಲಿ ಕಳ್ಳತನ ಪ್ರಕರಣ ಭೇದಿಸಿ ಕಳ್ಳನನ್ನ ಪತ್ತೆ ಹಚ್ಚಿ ಆರೋಪಿಯಿಂದ 36.22 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮತಯ್ಯ ಹೇಳಿದರು. ಅವರಿಂದು ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮೇ 20 ಮತ್ತು ಆಗಸ್ಟ್ 29ರಂದು ನಗರದ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಂಧ್ರಪ್ರದೇಶದ ಧರ್ಮಾವರಂ ಮೂಲದ ಗುಜ್ಜರ್ ರಾಮಕೃಷ್ಣ ಎಂಬಾತ 3 ಮನೆಗಳ ಬೀಗ ಮುರಿದು ಮನೆಗಳ ಅಲಮಾರಿಯಲ್ಲಿದ್ದ ಚಿನ್ನಾಭರಣಗಳನ್ನ ಕಳ್ಳತನ ಮಾಡಿದ್ದ. ಈ ಕುರಿತು ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ತನಿಖೆ ಕೈಗೊಂಡು ಕಳ್ಳನನ್ನ ನವೆಂಬರ್ 10ರಂದು ಪತ್ತೆ ಹಚ್ಚಿ 36,22,500 ರೂಪಾಯಿ ಬೆಲೆ ಬಾಳುವ 315 ಗ್ರಾಂ ಚಿನ್ನಾಭರಣವನ್ನ ಜಪ್ತಿಪಡಿಸಿಕೊಂಡಿದ್ದಾರೆ ಎಂದರು. ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದ್ದು ತನಿಖಾ ತಂಡದ ಕಾರ್ಯ ಪ್ರಶಂಸನೀಯವಾಗಿದ್ದು ವ್ಯಕ್ತಿಯು ದಿನನಿತ್ಯ ರೈಲಿನ ಮೂಲಕ ಆಗಮಿಸಿ ಮನೆಗಳನ್ನ ಗುರುತಿಸಿಕೊಂಡು ಕಳ್ಳತನ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ. ಜನರು ಜಾಗೃತರಾಗಿ ತಮ್ಮ ಚಿನ್ನಾಭರಣವನ್ನ ತೋರಿಕೆ ರೀತಿಯಲ್ಲಿ ಹಾಕಿಕೊಳ್ಳದೆ ತಮ್ಮ ಮನೆಯಲ್ಲಿ ಲಾಕರ್ಗಳಲ್ಲಿ ಇಡಬೇಕು ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಲ್ಲಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಇನ್ನು ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಯು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಆಯ್ಕೆಯಾಗಿದೆ. ದೇಶದ 3 ಪೊಲೀಸ್ ಠಾಣೆಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು CCCN ಪೋರ್ಟಲ್ನಲ್ಲಿ ದೇಶದ ಎಲ್ಲಾ ರಾಜ್ಯಗಳ ಪೊಲೀಸ್ ಠಾಣೆಗಳ ಮಾಹಿತಿಗಳನ್ನು ಆಧರಿಸಿ ತನಿಖಾ ಕಾರ್ಯ, ವಾರೆಂಟ್ ಪ್ರಕರಣಗಳು, ಸಮಾಜದಲ್ಲಿ ಭದ್ರತೆ, ದಾಖಲಾತಿ ಕ್ರೋಢೀಕರಣ ಸೇರಿದಂತೆ ಇತರ ಅಂಶಗಳನ್ನು ಪರಿಗಣಿಸಿ ಪ್ರಶಸ್ತಿಯನ್ನ ನೀಡಲಾಗುತ್ತಿದೆ. ನವೆಂಬರ್ 28ರಂದು ರಾಯಪುರದಲ್ಲಿ ನಡೆಯಲಿರುವ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಇನ್ಸ್ಪೆಕ್ಟರ್ಗಳ ಸಮ್ಮೇಳನದಲ್ಲಿ ಕೇಂದ್ರ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ಇಲ್ಲಿ ನೋಡಿ ಬರ್ರಿ ಆರೋಪಿನ ಹಿಡ್ಕೊಂಡು ಬಂದಿದ್ದಾನೆ ಸರ್. 2 ಕಿಲೋಮೀಟರ್ ಓಡಿದ್ದಾರೆ ಸರ್. ಸರ್ ಆರೋಪಿ ಪತ್ತೆ ಮಾಡಿಕೊಂಡಿದ್ದಾರೆ ಸರ್. ಒಬ್ಬರಿಗೊಬ್ರು ನೀವು ಸಹಾಯ ಮಾಡಿದ್ರೆ ಆಗೋದು ನಮ್ಗೆ. ಹೌದ್ರಿ ಕರೆಕ್ಟ್ ರೀ. ಈಗ ಮನೆಗೆಲ್ಲ ಟೈಪಿಗೆ ಬಂದಂತ
ಚೀಲ ಎಂತ ಮಾಡ್ಕೊಳ ಬೇಸಿಂದ ಚೀಲ ಹಿಡ್ದಾನ ಬೇಸಿ ನಮ್ಮ ನಿಂತೆ ಕ್ಯಾಮ್ರಾ ಗೊತ್ತಿಲ್ಲ ಚಪಾತಿ ಐತೆ ಮತ್ತೆ 14ನೇ ತಾರೀಕಲ್ಲಿ ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಸ್ಟೇಷನ್ ದೇಶದಲ್ಲಿಯೇ ಅತ್ಯಂತ ಉತ್ತಮ ಪೊಲೀಸ್ ಠಾಣೆಯಾಗಿ ಗುರುತಿಸಲ್ಪಟ್ಟಿದೆ. ಅದರಲ್ಲಿ 1, 2, 3 ಈಗ ಗೊತ್ತಾಗಲ್ಲ. ಈ 3 ಸ್ಥಾನದೊಳಗಡೆ ಕವಿತಾಳ ಪೊಲೀಸ್ ಸ್ಟೇಷನ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿ ಹೊರಹೊಮ್ಮಿದೆ ರಾಷ್ಟ್ರಮಟ್ಟದಲ್ಲಿ. ಒಂದು ಪೊಲೀಸ್ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಬೇಕಾದ್ರೆ ಹಲವಾರು ಆಸ್ಪೆಕ್ಟಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅವರು CCTNS ಅಂತಿದೆ, ಒಂದು ಪೋರ್ಟಲ್ ಇದೆ ನಮ್ಮ ರಿಗಾರ್ಡಿಂಗ್ ಪೊಲೀಸ್. ಆ ಪೋರ್ಟಲಲ್ಲಿ ಎಲ್ಲ ರಾಜ್ಯಗಳ ಮಾಹಿತಿ ಅದರಲ್ಲಿ ಲಭ್ಯ ಆಗುತ್ತೆ. ಆ ಲಭ್ಯವಾದ ಮಾಹಿತಿಯನ್ನು ಆಧರಿಸಿ ಈ ಒಂದು ಅತ್ಯುತ್ತಮ ಪೊಲೀಸ್ ಠಾಣೆ ಆಯ್ಕೆಯ ಪ್ರಕ್ರಿಯೆ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ವಾರೆಂಟ್ಸ್, ಆರೋಪಿಗಳಿಗೆ ಸಂಬಂಧಪಟ್ಟಂಥ ವಾರೆಂಟ್ ಮತ್ತು ನಾನ್ ಬೇಲಬಲ್ ವಾರೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ, ಎಷ್ಟು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ, ಮತ್ತು ಇನ್ವೆಸ್ಟಿಗೇಷನ್ ಸಂಬಂಧ ಉತ್ತಮವಾಗಿ ಇನ್ವೆಸ್ಟಿಗೇಷನ್ ಆಗಿದೆಯಾ, ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಿದಾಗ ಎಷ್ಟರ ಮಟ್ಟಿಗೆ ಅದು ಶಿಕ್ಷೆ ಆಗಿರುತ್ತೆ ಅಂತ, ಮತ್ತು ಸಮಾಜದಲ್ಲಿ ಆ ಸೋಷಿಯಲ್ ಆರ್ಡರ್ನ ನಿಯಂತ್ರಣ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಸೆಕ್ಯೂರಿಟಿ ಸೆಕ್ಷನ್ಸ್ ಅಂತ ಹೇಳ್ತೀವಿ. 107, 1110, 1112 ಈ ಥರ ಸೆಕ್ಷನ್ಸ್ ಇದೆ. ಅದರಲ್ಲಿ ನಾವು ಯಾವುದೇ ವ್ಯಕ್ತಿ ಸಮಾಜಕ್ಕೆ ಹಾನಿಯಾಗಂಥ ಕೃತ್ಯಗಳಲ್ಲಿ ಪಾಲ್ಗೊಳ್ತೇನೆ ಅಂತ ಅನಿಸಿದಾಗ ಆ ಠಾಣಾ SHOಗೆ ಅಥವಾ ಸಬ್ ಇನ್ಸ್ಪೆಕ್ಟರ್ಗೆ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಮುನ್ನೆಚ್ಚರಿಕೆ ಕ್ರಮಕ್ಕೆ ಅವ್ರನ್ನ ದಸ್ತಗಿರಿ ಮಾಡ್ಬೋದು. ಅಂಥ ಸೆಕ್ಷನ್ಸ್ನ ಪರಿಗಣನೆ ಆಗುತ್ತೆ. ಮತ್ತು ಕಾಗ್ನಿಜಬಲ್ ಅಫೆನ್ಸಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥ ಸಂದರ್ಭ ಇದ್ದರೆ ಅಲ್ಲೂ ಕೂಡ ನಾವು ದಸ್ತಗಿರಿ ಮಾಡೋಂಥ ಅವಕಾಶ ನಮಗಿದೆ. ಅಂತ್ಯದಲ್ಲಿ ಕೂಡ ಈ ಠಾಣೆ ತುಂಬ ಮುಂದಿದೆ. ಮತ್ತು ಕುಡಿದು ವಾಹನ ಚಾಲನೆ ಮಾಡುವಂಥ ಕೇಸ್ಗಳಲ್ಲೂ ಕೂಡ ಈ ಠಾಣೆ ತುಂಬ ಮುಂದಿದೆ. ಮತ್ತು ಅಕ್ರಮ ಚಟುವಟಿಕೆಗಳು ಮತ್ತು ಪ್ರಕರಣ ವಿಲೇವಾರಿ ಇವುಗಳು, ಹಾಗೆಯೇ ಆ ಠಾಣಾ ವ್ಯಾಪ್ತಿನಲ್ಲಿ ಆ ಠಾಣೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು, ರೆಕಾರ್ಡ್ಸ್ಗಳನ್ನ ಹೇಗೆ ಮೇಂಟೈನ್ ಮಾಡ್ತೀವಿ ಅಂತ, ಮತ್ತು ಆ ಸ್ಟೇಷನ್ದು ಬಿಲ್ಡಿಂಗ್, ಆ ಮೇಂಟೆನೆನ್ಸು, ISHO ರೂಮ್ ಇರ್ಬೋದು, ಶೌಚಾಲಯ ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಹ್ಯಾಂಗಲಲ್ಲಿ ನಾವು ಠಾಣೆಯಲ್ಲಿ ದಾಖಲಾತಿಗಳನ್ನ ಇಟ್ಕೊಂಡಿರ್ತೀವಿ. ಆ ಪ್ರತಿಯೊಂದು ಕಾರಣ ಕೂಡ ಅವರು ನೋಡ್ತಾರೆ. ಮತ್ತು ಠಾಣೆಗಳಲ್ಲಿ ಸಿಬ್ಬಂದಿಯವರು ವಿಶ್ರಾಂತಿಗೆ ಒಂದು ವಿಶೇಷ ಸ್ಥಳ ಇದ್ದು ಅವ್ರು ಟೀ ಕುಡಿಲಿಕ್ಕೆ, ಅವ್ರು ಚಾಟ್ ಮಾಡಲಿಕ್ಕೆ, ಅಥವಾ ಆ ದಿನದ ಆಗುವಗಳನ್ನ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಒಂದು ಸ್ಥಳ ಇರಬೇಕು. ಆ ಥರದ್ದೆಲ್ಲ ಅಲ್ಲಿ ಅವೈಲಬಲ್ ಆಗಿತ್ತು. ಮೂಲಭೂತ ಸೌಲಭ್ಯಗಳು ಠಾಣೆ ಅದನ್ನು ಆಧರಿಸಿರ್ತಾರೆ. ಮತ್ತು ನಮಗೆ ಗೊತ್ತಿಲ್ಲದ ರೀತಿ ಆ ಟೀಮ್ ಬಂದು ಅಲ್ಲಿ ನಾಗರಿಕರನ್ನ 2, 3, 4 ಜನ ವಿಚಾರಣೆ ಮಾಡ್ತಾರೆ. ಮತ್ತು ಹೇಗೆ ಈ ಠಾಣೆ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಈ ಪೊಲೀಸ್ ಸೇವೆ ಲಭ್ಯ ಆಗ್ತಿದೆ ಅಂತ ಇವನ್ನೆಲ್ಲ ಆಧರಿಸಿ ಒಂದು ವರದಿನ ಕೊಡ್ತಾರೆ. ಮತ್ತು ಅದೊಂದು ಕಮಿಟಿ ಇರುತ್ತೆ, ಕಮಿಟಿ ಆಯ್ಕೆ ಮಾಡುತ್ತೆ. ಇಷ್ಟೆಲ್ಲ ಪರೀಕ್ಷೆಗಳ ನಡುವೆ ನಮ್ಮ ಒಂದು ಈ ಪೊಲೀಸ್ ಠಾಣೆ ಇಂದು ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಿದೆ. ಇದು ನಮ್ಮ ಜಿಲ್ಲೆಗೆ ದಕ್ಕಿದಂತಹ ದೊಡ್ಡ ಗೌರವ. ಮೊದಲೇ ತುಂಬ ಹಿಂದುಳಿದ ಜಿಲ್ಲೆ, ಅದರಲ್ಲಿ ಈ ಒಂದು ಮೂಡಿ ನಮ್ಮ ಜಿಲ್ಲೆಗೆ ಬಂದಿರೋದು ತುಂಬ ಸಂತೋಷದಾಯಕ. ಇದನ್ನು ರಿಪೀಟೆಡಾಗಿ ನಾವು
ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತೀವಿ. 27ನೇ ತಾರೀಕು ರಾಯಪುರದಲ್ಲಿ ಸನ್ಮಾನ್ಯ ಕೇಂದ್ರ ಸರ್ಕಾರದ ಗೃಹ ಸಚಿವರಿಂದ ಅಲ್ಲಿ DGP ಮತ್ತು AGP ಸಾಹೇಬರುಗಳ ಒಂದು ಸಮ್ಮೇಳನ ಆಗುತ್ತೆ. ಆ ಸಮ್ಮೇಳನದಲ್ಲಿ ಇದನ್ನು ವಿತರಣೆ ಆಗುತ್ತೆ. ನಂಬರ್ ಆವಾಗ ಗೊತ್ತಾಗುತ್ತೆ, ಇವಾಗ ಗೊತ್ತಾಗಲ್ಲ. ಮೊದಲು ಟಾಪ್ 3ಯಲ್ಲಿದೆ. ಟಾಪ್ 3ಯಲ್ಲಿದೆ. 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು. ಇವು 3ನ ತುಂಬ ಇವು ಅಕೌಂಟಬಲ್ ಆಗ್ತವೆ. ಟೋಟಲ್ ಇದರಲ್ಲಿ 74 ಪೊಲೀಸ್ ಸ್ಟೇಷನ್ಗಳು ಶಾರ್ಟ್ ಲಿಸ್ಟೆಡ್ ಆಗಿತ್ತು. ಅದರಲ್ಲಿ ನಮ್ಮ ಜಿಲ್ಲೆಯಿಂದ 2 ಆಗಿತ್ತು, ಬಳಗನೂರು ಆಗಿತ್ತು ಮತ್ತು ಕವಿತಾಳ ಆಗಿತ್ತು. ಮತ್ತು ಬಳ್ಳಾರಿಯಲ್ಲಿ ಸುರ್ಗುಪ್ಪ, ಬಳ್ಳಾರಿಯಲ್ಲಿ ಸಿರಿಗೆರೆ ಆಗಿತ್ತು. ಇದು ವೆಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿ, ವೆಸ್ಟ್ ಸರ್ಕಲ್ ವ್ಯಾಪ್ತಿ ವೆಸ್ಟ್ ಪೊಲೀಸ್ ಸ್ಟೇಷನ್ನವರು ಇನ್ನೊಂದೊಂದು ಅತ್ಯುತ್ತಮವಾದ ಒಂದು ಪ್ರಕರಣನ ಬೆಳೆಸಿದ್ದಾರೆ. ಗುಜ್ಜಲ್ ರಾಮಕೃಷ್ಣ ಅಂತ ಇವನೊಬ್ಬ ಕಳ್ತನ ಮಾಡಲ್ಲಿ ಹೆಸರುವಾಸಿ. ಮತ್ತು MOB ಇದ್ದಾರಲ್ಲ, MOB ಕೂಡ ಇದ್ದಾರೆ. ನಮ್ಮಲ್ಲಿ ಪಶ್ಚಿಮ ಪೊಲೀಸ್ ಠಾಣೆಗಳಲ್ಲಿ 3 ಕೇಸ್ ರಿಜಿಸ್ಟರ್ ಆಗಿತ್ತು. 3 ಕೇಸುಗಳು ಕೂಡ ಹಂಗೆ ನನಗೆ ಬಿದ್ದಿತ್ತು. ಮತ್ತು ಯಾವುದರಲ್ಲಿ ಒಂದು ಕೇಸಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು. ಅದರಲ್ಲಿ ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್ ಸಕ್ಸಸ್ಫುಲ್ಲಾಗಿ ಅದನ್ನು ಟ್ರೇಸ್ ಔಟ್ ಮಾಡಿ ಕೊಟ್ಟ ಮೇರೆಗೆ ನಾಗರಾಜ್ ಮೇಕಾ ಇನ್ಸ್ಪೆಕ್ಟರ್ ಪಶ್ಚಿಮ ಠಾಣೆ ಇವರು ನಮ್ಮ DSP ಶಾಂತವೀರ್ ಅಂತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಇದನ್ನು ಬೇಯಿಸಿದ್ದಾರೆ. ಇದರಲ್ಲಿ ಹೆಚ್ಚು ನಾವು 315 ಗ್ರಾಮ್ನಷ್ಟು ಚಿನ್ನ, ಅದರಲ್ಲಿ 3 ಕೇಸ್ ಸಂಬಂಧಪಟ್ಟಂಗೆ ಹೆಚ್ಚು ಕಡಿಮೆ 36,22,500 ರೂಪಾಯಿ ವ್ಯಾಲ್ಯೂ ಅಷ್ಟು ಚಿನ್ನ ನಾವು ರಿಕವರಿ ಮಾಡಿದ್ದೀವಿ. ಇದರಲ್ಲಿ 6 ಪೊಲೀಸ್ ಸ್ಟೇಷನಲ್ಲಿ ಇವನು ಬೇಕಾಗಿದ್ದಾನೆ. ಗೌರಿಬಿದನೂರು, ಯರಿಯೂರು, ಚಿತ್ರದುರ್ಗ, ಹಾವೇರಿ ಟೌನ್, ಗಂಗಾವತಿ, ಸಿರಾ ತುಮಕೂರು ಮತ್ತು ನಮ್ಮ ರಾಯಚೂರು. ಇವಿಷ್ಟು ಇವರು ಧರ್ಮವರಂ ಆಂಧ್ರ. ಇಷ್ಟೇ ನಿಮ್ಗೆ ಮಾಹಿತಿ ಕೊಡ್ತೀವಿ. ಅದು ಕೊಡಿ ಇಲ್ಲೊಬ್ಬರೇ ನೈಟ್ ಬೈ ಟ್ರೈನ್. ನಮ್ಮಲ್ಲಿ 3 ಕೇಸ್ಗಳು ಇದರಲ್ಲಿ. ಅವನ ಮೇಲೆ ಒಟ್ಟು 6 ಕೇಸ್ ಇದೆ. ನಮ್ಮಲ್ಲಿ 3 ಕೇಸ್ಗಳು. ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳು ಇಟ್ಟಿದ್ದಾರೆ. ಅದು ಮಣಪುರಂ ಆ ಥರ. ಮನೆಯಲ್ಲೂ ಸ್ವಲ್ಪ ಇತ್ತು, ಮನೆಯಲ್ಲೂ ರಿಕವರ್ ಮಾಡಿದ್ದೀವಿ. ಗಳಲ್ಲಿ ಬರೋದು ಮತ್ತು ನೋಡೋದು ಸುಲಭ ಇದೆ ಅಂತಂದರೆ ಮನೆ ಹೊಡೆಯುವಂಥದ್ದು, ಈಸಿ ಎಸ್ಕೇಪ್ ಆಗೋಂಥದ್ದು. ಅಲ್ಲಿ ಬಂದು ಎಸ್ಕೇಪ್ ರೂಟ್ ನೋಡ್ಕೊಂಡು ಹೋಗೋಂಥದ್ದು ಯೂನಿಮು. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಡಿವೈಎಸ್ಪಿಗಳಾದ ಶಾಂತವೀರ್, ವೆಂಕಟೇಶ್ ಉಗಿಬಂಡಿ, ಸಿಪಿಐಗಳಾದ ನಾಗರಾಜ್ ಮೇಕಾ, ವಿ ಶ್ವೇತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು.
ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ 18ರಂದು ಸಂವಿಧಾನ ಸಂರಕ್ಷಣಾ ಪಡೆಯಿಂದ ಜಾಗೃತಿ ಜಾಥಾ ಆಯೋಜಿಸಲಾಗಿದೆ ಎಂದು ಪಡೆಯ ಸಂಚಾಲಕ MR ಬೇರಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನವೆಂಬರ್ 26ರಂದು ಸಂವಿಧಾನ ಕರಡು ಸಮಿತಿ ರಾಷ್ಟ್ರಪತಿಗಳಿಗೆ ಸಮರ್ಪಿಸಿ ಅಂಗೀಕಾರಗೊಂಡ ದಿನವನ್ನ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆದರೆ ಸಂವಿಧಾನ ಜಾರಿಗೊಂಡು ದಶಕಗಳು ಕಳೆದರೂ ಸಂವಿಧಾನದ ಕುರಿತು ಮಾಹಿತಿ ಇಲ್ಲದೆ ಇರುವುದರಿಂದ ಜಾಗೃತಿ ಮೂಡಿಸುವ ಕೆಲಸವನ್ನ ಕೈಗೆತ್ತಿಕೊಳ್ಳಲಾಗಿದೆ. ಸಂವಿಧಾನವನ್ನ ಒಪ್ಪದೇ ಇರುವ ಜನರು ಅಡೆತಡೆಗಳನ್ನ ಉಂಟು ಮಾಡುವ ಪ್ರಯತ್ನಗಳು ನಡೆಯುತ್ತಿವೆ. ಸಂವಿಧಾನ ಸಂರಕ್ಷಣಾ ಜಾಗೃತಿ ಜಾಥಾ ನವೆಂಬರ್ 18ರಂದು ನಗರದ ಕರ್ನಾಟಕ ಸಂಘದಿಂದ ಪ್ರಾರಂಭವಾಗಿ ನಗರದ ವಿವಿಧ ರಸ್ತೆಗಳ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಲಿದೆ. ನಂತರ ಏಮ್ಸ್ ಹೋರಾಟ ಸಮಿತಿ ವೇದಿಕೆಯಲ್ಲಿ ಬಹಿರಂಗ ಸಭೆ ನಡೆಸಲಾಗುತ್ತದೆ. ಸ್ಥಳೀಯ ಅನೇಕರು ಭಾಗವಹಿಸಿ ಸಂವಿಧಾನದ ಕುರಿತು ಮಾಹಿತಿ ನೀಡಲಿದ್ದಾರೆ. ಜಾಥಾದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಕಡ್ಡಾಯವಾಗಿ ನೀಲಿ ಪ್ಯಾಂಟು, ಬಿಳಿ ಅಂಗಿ, ಟೋಪಿ ಧರಿಸಬೇಕು. ಮಹಿಳೆಯರು ನೀಲಿ ಬಾರ್ಡರ್ ಇರುವ ಬಿಳಿ ಸೀರೆ ಧರಿಸಬೇಕು. ಎಲ್ಲಾ ಸಮಾಜದ ಜನರು, ಮಹಿಳೆಯರು, ಯುವಕ ಯುವತಿಯರು ಭಾಗವಹಿಸುವಂತೆ ಮನವಿ ಮಾಡಿದರು. ಮೂಲ ಸಂವಿಧಾನದಲ್ಲಿ ಪೀಠಿಕೆಯೇ ಇರಲಿಲ್ಲ ಎಂದು ಹೇಳುವವರು ಮನುವಾದಿಗಳಾಗಿದ್ದಾರೆ. ಆಳುವ ಸರ್ಕಾರಗಳು ಸಂವಿಧಾನದ ಸಮರ್ಪಕ ಜಾರಿಗೊಳಿಸದೇ ಇರುವುದರಿಂದ ಸಂವಿಧಾನದ ಆಶಯ ಈಡೇರಲು ಸಾಧ್ಯವಾಗಿಲ್ಲ ಎಂದರು. ಒಟ್ಟಾರೆ ಶರಣ ಚಳವಳಿಯ ಒಂದು ಆಶಯಗಳನ್ನು ಹೊಂದಿರತಕ್ಕಂಥ ಜನಗಳು ಯಾರೆಲ್ಲ ಇದ್ದಾರ, ಈ ಮಣ್ಣಿನ ಜನಗಳು ಯಾರೆಲ್ಲ ಇದ್ದಾರ, ಮಣ್ಣನ್ನ, ಹೆಣ್ಣನ್ನ ಮತ್ತು ನೀರನ್ನ ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ ಜನಗಳು ಯಾರೆಲ್ಲ ಇದ್ದಾರ ಅವರನ್ನ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ದಯವಿಟ್ಟು ಈ ಕಾರ್ಯಕ್ರಮವನ್ನ ಬಂದು ಭಾಗವಹಿಸಬೇಕು, ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅರ್ಥೈಸ್ಕೊಂಡಿರ್ತಕ್ಕ ಜನಗಳು, ಸಾಮಾನ್ಯ ಜನರಿಗೂ ಸಹ ಸಂವಿಧಾನದ ಮಹತ್ವವನ್ನ ತಿಳಿಸ್ಬೇಕಾಗ್ತದ. ಆ ತಿಳಿಸುವಂತ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಅನ್ನೋದನ್ನ ವಿನಂತಿ ಮಾಡ್ಕೊಳ್ತೀವಿ. ಈ ಒಂದು ಜಾಗದಲ್ಲಿ ನಾವು ಮೊದಲೇ ನಿರ್ಧಾರ ಮಾಡಿದಂಗೆ ಒಂದು ಸಮವಸ್ತ್ರ ಇರಬೇಕು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡಿದ್ವಿ. ನೀಲಿ ಪ್ಯಾಂಟು, ಬಿಳಿ ಶರ್ಟ್ ಮತ್ತು ನೀಲಿ ಟವಲ್ ಇರುತ್ತಾ, ನೀಲಿ ಟೋಪಿ ಇರುತ್ತಾ. ಹೆಣ್ಣು ಮಕ್ಕಳಿಗೆ ಬಿಳಿ ನೀಲಿ ಸೆರಗಿನ ಬಿಳಿ ಸೀರೆ ಇರುತ್ತೆ. ಅದರೊಳಗಡೆ ಬೋಧಿ ವೃಕ್ಷದ ಎಲೆಯ ಚಿಹ್ನೆಗಳಿದ್ದಾವ. ಹಾಗೆಯೇ ದಮ್ಮ ಚಕ್ರದ ಒಂದು ಚಿಹ್ನೆಗಳಿರ್ತಕ್ಕಂಥ ಸೀರೆಯನ್ನು ನಾವು ಸೆಲೆಕ್ಟ್ ಮಾಡ್ತಿದ್ವಿ. ಅದನ್ನು ಬಹಳ ಸಿಕ್ಕಿಲ್ಲ ನಮಗೆ. ಒಂದು 500 ಸೀರೆಗಳನ್ನು ಅನ್ಕೊಂಡಿದ್ವಿ, 320 ಸಿಕ್ಕಿದೆ. ಇವತ್ತು ನಾಳೆ ನಾವು ಪ್ರಯತ್ನ ಮಾಡಿದಂತೆ ಈ ಜಂಕ್ಷಣದಲ್ಲಿ ಸಿಕ್ಕವನ್ನು ಕೇಳಿದ್ವಿ. ಇವತ್ತು ಯಾರಾದ್ರೂ ಕಳಿಸಿ ಮತ್ತೆ ಒಂದಿಷ್ಟು ಜನ ಸೀರೆಗಳನ್ನ ಖರೀದಿ ಮಾಡಬೇಕಾಗುತ್ತೆ. ಈ ಹೆಣ್ಮಕ್ಳು ಭಾಗವಹಿಸ್ಬೇಕನ್ನತ್ತೆ. ಯಾಕಂದ್ರೆ ಈ ದೇಶದಲ್ಲಿ ಈ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕುಗಳಲ್ಲಿ ಹೆಣ್ಣು ಮಕ್ಕಳ ಬಿಡುಗಡೆ, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ, ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ಹೆಣ್ಮಕ್ಳು ಸಹ ಭಾಗವಹಿಸಬೇಕು. ಹೆಣ್ಮಕ್ಳು ಈ ಒಕ್ಕೂಟವನ್ನ ರಚನೆ ಮಾಡ್ಕೊಂಡ್ವಿ. ಅದಕ್ಕೊಂದು ಹೆಸರು ಕೊಟ್ಕೊಂಡ್ವಿ ನಾವು, ಸಂವಿಧಾನ ಸಂರಕ್ಷಣಾ ಪಡೆ ಅಂತ. ಈ ಸಂವಿಧಾನ ಸಂರಕ್ಷಣಾ ಪಡೆಯ ವತಿಯಿಂದ ಈ ತಿಂಗಳು ಮಹತ್ವದ ದಿನ ನವೆಂಬರ್ 26. ಈ ದೇಶ ಆಡಳಿತ ವ್ಯವಸ್ಥೆ, ಈ ದೇಶದಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಅದರ ನೇತೃತ್ವವನ್ನು ಈ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನವನ್ನ ಈ ದೇಶದ ರಾಷ್ಟ್ರಪತಿಯವರಿಗೆ ಅರ್ಪಿಸತಕ್ಕಂಥ ದಿನ. ಈ ದಿನವನ್ನ ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳ್ಬಿಟ್ಟು ನವೆಂಬರ್ 26ರಂದು ಆಚರಣೆ ಮಾಡೋಣ. ಅದರ ಅಂಗವಾಗಿ ನಾವು ಸಂವಿಧಾನದ ಬಗ್ಗೆ ಇವತ್ತಿಗೂ ನೀವು ದೊಡ್ಡ ದೊಡ್ಡ ಓದ್ಕೊಂಡಿರೋರಿಗೆ, ಏನು ಪದವಿ ಓದ್ಕೊಂಡಿದ್ದಾರೆ, ಸ್ನಾತಕೋತ್ತರ ಪದವಿ ಓದ್ಕೊಂಡಿದ್ದಾರೆ, ಯಾರಿಗೂ ಕೇಳಿ, ರಾಜಕೀಯ ವ್ಯಕ್ತಿಗಳು ಸಂವಿಧಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಖಂಡಿತ ಅವರಲ್ಲಿ ಉತ್ತರ ಒಂದು ಸಡನ್ ಆಗಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ತರದ ಪರಿಸ್ಥಿತಿ ಇದೆ. ಇದು ಯಾಕೆ ಬಂತು ಅಂತಂದ್ರೆ ಸಂವಿಧಾನದ ಬಗ್ಗೆ ತಿಳಿಸುವಂತ ಪಠ್ಯಪುಸ್ತಕವಾಗಲಿ, ಶಾಲಾ ಪಠ್ಯದಲ್ಲಿ ಅಥವಾ ಕಾಲೇಜು ಪಠ್ಯದಲ್ಲಿ ಎಲ್ಲಿಯೂ ಸಹ ಸಂವಿಧಾನ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವ. ಯಾಕಂದ್ರೆ ಸಂವಿಧಾನವನ್ನ ಒಪ್ಪದೇ ಇರತಕ್ಕಂಥ ಜನಗಳ ಮನಸ್ಥಿತಿಯ ಜನಗಳೇ ಈ ದೇಶವನ್ನು ಬಹುಕಾಲ ಆಳಿದ್ದಾರೆ. ಇಲ್ಲ ಆಳುವಂತ ಪಕ್ಷಗಳು ಮತ್ತು ಆಳುವಂತ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಜನಗಳಿಗೆ ಈ ಸಂವಿಧಾನ ವಿರೋಧಿ ಮನಸ್ಥಿತಿಯ ಜನಗಳ ಒಂದು ಪ್ರಭಾವ ಹೆಚ್ಚು ಬೀರಿತ್ತು. ಆ ಕಾರಣಕ್ಕಾಗಿಯೇ ಆ ಸಂವಿಧಾನದ ಬಗ್ಗೆ ಎಷ್ಟು ಆಳಕ್ಕೆ, ಎಷ್ಟು ಅಗಲಕ್ಕೆ ಸಂವಿಧಾನದ ಬಗ್ಗೆ ಹೋಗಬೇಕಾಗಿತ್ತು, ಈ ದೇಶದಲ್ಲಿ ಆಗಿಲ್ಲ. ಹಾಗಾಗಿನೇ ಸಂವಿಧಾನದ ಫಲಾನುಭವಿಗಳಾಗಿರ್ತಕ್ಕಂಥ ಜನಗಳೇ ಸಂವಿಧಾನದ ವಿರೋಧಿ
ಗುಂಪಿನಲ್ಲಿ ಸೇರ್ಕೊಳ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಈ ದೇಶಕ್ಕೆ ಬಂದೊದಗಿದೆ. ಹಾಗಾಗಿನೇ ಈ ಸಂವಿಧಾನ ಸಂರಕ್ಷಣೆ ಪಡೆಯಿಂದ ನಾವು ಸಂವಿಧಾನದ ಜಾಗೃತಿಯನ್ನು ಮಾಡಬೇಕು, ಜನಗಳಿಗೆ ಈ ವಿಷಯಗಳನ್ನು ತಿಳಿಸಬೇಕು ಅನ್ನೋ ಕಾರಣಕ್ಕಾಗಿ ಮೊದಲ ಹಂತವಾಗಿ ನಾವು ಪ್ರಾರಂಭದಲ್ಲಿ ಸಂವಿಧಾನ ಜಾಗೃತಿ ಜಾಥವನ್ನ ನಾವು ಹಮ್ಮಿಕೊಂಡಿದ್ದೀವಿ. ತಮಗೆ ಗೊತ್ತಿರಂಗೆ ಅದು ಈ ತಿಂಗಳ 18ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಕರ್ನಾಟಕ ಸಂಘದಿಂದ ಪ್ರಾರಂಭಿಸಿ ಸುಮಾರು 10 ಗಂಟೆಗೆ 10:30 ಅಂತ ಅನ್ಕೊಂಡಿದ್ದೀವಿ. ಒಂದು 11-11:30 ಒಳಗಡೆ ಏನು ಜಾಥಾ ಪ್ರಾರಂಭ ಆಗುತ್ತಾ ಚಟ್ಟಿಬೋಟ್ ಚೌಕ್ ಮೂಲಕ ಸರಾ ಬಜಾರ್, ತೀನ್ ಕಂದಿಲ್, ಏಕ್ ಮಿನಾರ್ ಮೂಲಕ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಸಮಾಪ್ತಿಗೊಳ್ಳುತ್ತದ. ಅಲ್ಲಿ ಮುಕ್ತಾಯಾಗಿ ಸಮಾರೋಪವನ್ನು ನಾವು ಏಮ್ಸ್ ಹೋರಾಟ ವೇದಿಕೆಯ ಮುಂಭಾಗದಲ್ಲಿ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ. ಆ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮದಲ್ಲಿ ಸ್ಥಳೀಯರೇ ಏನು ಆ ವಿಷಯ ಕುರಿತು ಮಾತಾಡ್ತಾರ ಹಿರಿಯರು. ಹಾಗೆಯೇ ಆ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಇದೆ. ಊಟ ಮುಗಿಸಿದ ನಂತರ ತಮ್ಮ ಸ್ಥಳಗಳಿಗೆ ಬಂದಿರತಕ್ಕಂಥ ಎಲ್ಲ ಜನ ಹೋಗ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತೀವಿ. ತಾವು ಬಹಳ ಪ್ರಮುಖವಾಗಿ ಇದನ್ನ ನಮಗೆ ಯಾವುದು ಬೆಂಬಲ ಇಲ್ಲ. ನಾವು ಎಂತ ಇದೀವಿ ಅಂದ್ರೆ ತಮ್ಮನ್ನ ಏನು ಪುಷ್ಟೀಕರಿಸಲಿಕ್ಕೆ ಅಥವಾ ಬಲಪಡಿಸಲಿಕ್ಕೆ ತಮಗೆ ಉತ್ತೇಜನ ಮಾಡ್ತಕ್ಕಂಥ ಯಾವುದೇ ಚಟುವಟಿಕೆಗಳು ನಮ್ಮಲ್ಲಿಲ್ಲ. ಆದ್ರೆ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಸಾಧನೆ ಏನಂದ್ರೆ ಮನವಿ. ನಿಮ್ಗೆ ನಾವು ಮನವಿ ಮಾಡ್ಕೊಳ್ತೀವಿ, ನೀವು ನಮ್ಮ ಬೆಂಬಲಿಸಿರಬೇಕು. ಈ ಸಂವಿಧಾನದ ಪರವಾದಂತ ಯಾವುದೇ ಚಟುವಟಿಕೆಯನ್ನು ನೀವು ಅತ್ಯಂತ ಗಂಭೀರವಾಗಿ ಪರಿಗಣಿಸ್ತೀರಿ ಮತ್ತು ಅದನ್ನು ಅತ್ಯಂತ ಪ್ರಖರವಾಗಿ ಪ್ರಕಟಿಸೋದ್ರ ಮೂಲಕ ಈ ಅಭಿಯಾನಕ್ಕೆ ಒಂದು ಬೆಂಬಲವಾಗಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ಜಾನ್ ವೆಸ್ಲಿ, ಎಸ್ಡಿಪಿಐ ಅಕ್ಬರ್ ಹುಸೇನ್ ನಾಗುಂಡಿ, ತಮ್ಮಣ್ಣ, ಈರಣ್ಣ, ತೌಫಿಕ್ ಅಹಮದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು, ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ಅಭ್ಯರ್ಥಿಗಳಿಗೆ ಚಾಲುಕ್ಯ ಅಕಾಡೆಮಿಯಿಂದ ಉಚಿತ 15 ದಿನಗಳ ತರಬೇತಿಯನ್ನ ಆಯೋಜಿಸಲಾಗಿದೆ ಎಂದು ಅಕಾಡೆಮಿಯ ನಿರ್ದೇಶಕ ಸಂಗಮೇಶ್ ಮಂಗಾನವರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ನವೆಂಬರ್ 20ರಿಂದ ಡಿಸೆಂಬರ್ 5ರವರೆಗೆ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಅಕಾಡೆಮಿಯಲ್ಲಿ ಉಚಿತ ತರಬೇತಿ ನಡೆಸಲಾಗುತ್ತದೆ. 2 ಬ್ಯಾಚ್ಗಳಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಹೊಸದಾಗಿ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವವರಿಗೆ ಬೆಳಿಗ್ಗೆ 10:30ರಿಂದ 1 ಗಂಟೆಯವರೆಗೆ, ಖಾಸಗಿ ಉದ್ಯೋಗಿಗಳಾಗಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಸಂಜೆ 5:30ರಿಂದ ರಾತ್ರಿ 8 ಗಂಟೆಯವರೆಗೆ ತರಬೇತಿ ನಡೆಸಲಾಗುತ್ತದೆ. 2 ಬಾರಿ ಮಾದರಿ ಪರೀಕ್ಷೆಗಳನ್ನ ಅಕಾಡೆಮಿಯಲ್ಲಿ ನಡೆಸಲಾಗುತ್ತದೆ. ಉಚಿತ ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಟೆಟ್ ಪರೀಕ್ಷೆ ಸಲ್ಲಿಸಿದ ಅರ್ಜಿ ಜೆರಾಕ್ಸ್ ಪ್ರತಿ, 2 ಭಾವಚಿತ್ರದೊಂದಿಗೆ ನವೆಂಬರ್ 20ರೊಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಹೆಚ್ಚಿನ ಮಾಹಿತಿ ನೋಂದಣಿಗಾಗಿ 9900007089 ಅಥವಾ 9880589551 ಸಂಖ್ಯೆಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಅಭ್ಯರ್ಥಿಗಳು ಉಚಿತ ತರಬೇತಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ರಾಯಚೂರಿಂದ ಪತ್ರಿಕಾ ಒಂದು ಗೋಷ್ಠಿಯನ್ನು ಮಾಡ್ತಕ್ಕಂಥ ಉದ್ದೇಶ ಇದೆ. ಈ ಕಳೆದ ತಿಂಗಳು ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಗಾಗಿ ನೋಟಿಫಿಕೇಶನ್ ಆಗಿ 9ನೇ ತಾರೀಕುವರೆಗೆ ಅದು ಅರ್ಜಿ ಹಾಕಲಿಕ್ಕೆ ಅವಕಾಶ ಇತ್ತು. ಅಂತ ಅರ್ಜಿ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನಮ್ಮ ತರಬೇತಿ ಸಂಸ್ಥೆಯಿಂದ ಒಂದು 15 ದಿನ ಈ ಕೊನೆಯ ಕ್ಷಣದಲ್ಲಿ ನೆಕ್ಸ್ಟ್ ಮಂತು 7ನೇ ತಾರೀಕಿಗೆ ಅವರಿಗೆ ಒಂದು ಡೇಟ್ ಅನೌನ್ಸ್ಮೆಂಟ್ ಇದೆ ಎಕ್ಸಾಮ್ಸ್ ಆಗಲಿಕ್ಕೆ. ಆದರೂ ಆಗ್ಬೋದು, ಡೇಟ್ ಪೋಸ್ಟ್ಪೋನ್ ಕೂಡ ಆಗ್ಬೋದು. ನಮ್ಮೊಂದು 15 ದಿನ ಟೈಮ್, 20ರಿಂದ 5 ಒಂದು 15 ದಿನ ಟೈಮ್ ಸಿಗ್ತದೆ. ಈ ಕೊನೆಯ ಹಂತದಲ್ಲಿ ತಯಾರಿ ನಡೆಸ್ತಕ್ಕಂಥ ಒಂದು ಆಕಾಂಕ್ಷಿಗಳಿಗೆ ಒಂದು 15 ದಿನ ಒಂದು ಉಚಿತ ತರಬೇತಿ, ಅಂದರೆ ಕೆಲವೊಂದು ವಿಷಯ ವಸ್ತುಗಳನ್ನ ಬೋಧನೆ ಮಾಡಲಿಕ್ಕೆ, ಮತ್ತು ಒಂದು 15 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಬ್ಯಾಚಲ್ಲಿ, ಮಾರ್ನಿಂಗ್ 10 to 1 ಬ್ಯಾಚ್, ಅಂದರೆ ಫುಲ್ ಟೈಮ್ ಪ್ರಿಪರೇಷನ್ ಮಾಡ್ತಕ್ಕಂಥ, ಎಲ್ಲಿ ಕೆಲಸ ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾರ್ನಿಂಗ್ 1 ಬ್ಯಾಚ್ ಮಾಡಿಕೊಂಡು, ನೆಕ್ಸ್ಟ್ ಪ್ರೈವೇಟ್ ಸ್ಕೂಲಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಕೆಲವರು ಲೇಡೀಸ್ ಎಲ್ಲ ಇರ್ತಾರೆ, ಹೊರಗೆ ಹೋಗ್ಲಿಕ್ಕೆ ಆಗಲ್ಲ, ಅಂತ ಅಭ್ಯರ್ಥಿಗಳಿಗಾಗಿ ಈವ್ನಿಂಗ್ 5 to 8 ಒಂದು ಬ್ಯಾಚ್ ಮಾಡಿಕೊಂಡು ಅವ್ರಿಗೆ ಗೈಡೆನ್ಸ್ ಮತ್ತು ಎಕ್ಸಾಮ್ಸ್ಗಳನ್ನು ಮಾಡೋದ್ರಿಂದ ಅವ್ರಿಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಒಳ್ಳೆ ಅನುಕೂಲಗಳಾಗ್ತವೆ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸರ್ವಿಸ್ ಇರಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇಂದ ಒಂದು 15 ದಿನ ತರಬೇತಿ ಮತ್ತು ಉಚಿತವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಡ್ಲಿಕ್ಕೆ ತರಬೇತಿ ಸಂಸ್ಥೆ ಬಯಸ್ತಾ ಇದೆ. ಹಾಗಾಗಿ ಅಂತ ಈಗ ತರಬೇತಿಗೆ ಮತ್ತು ಪರೀಕ್ಷೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳು ಕಾಮನ್ ಆಗಿ
ಅವರು ಅಪ್ಲಿಕೇಶನ್ ಆಗಿರ್ತಕ್ಕಂಥ ಜೆರಾಕ್ಸ್ ಪ್ರತಿ ಮತ್ತು ಒಂದು ಭಾವಚಿತ್ರ ತಂದು ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವರಿಗೆ ನಾವು ಉಚಿತವಾಗಿ ಕ್ವಶನ್ ಪೇಪರ್ಸನ್ನು ಮತ್ತು OMR ಶೀಟ್ ನಾವೇ ಕೊಡ್ತೇವೆ. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿ ಶುಲ್ಕ ಮತ್ತು ಚಾರ್ಜಸನ್ನು ಮಾಡಂಗಿಲ್ಲ. ಹಾಗಾಗಿ ಈ ಕೊನೆ ಹಂತದ ತಯಾರಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನು. ಈ ಸಂದರ್ಭದಲ್ಲಿ ಉಪನ್ಯಾಸಕ ವಿರೂಪನಗೌಡ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರದ ವಾರ್ಡ್ ನಂಬರ್ 18ರಲ್ಲಿ ವಿಶೇಷ ಕಂದಾಯ ಅದಾಲತ್, ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಿ, ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್. ನಗರದ ಸ್ಟೇಷನ್ ಏರಿಯಾದಲ್ಲಿ ಮನೆಗಳ್ಳತನ, 36 ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ವಶಕ್ಕೆ, SP ಪುಟ್ಟಮಾದಯ್ಯ. ನವೆಂಬರ್ 18ರಂದು ಸಂವಿಧಾನ ಜಾಗೃತಿ ಜಾಥಾ, ಸಂವಿಧಾನ ಕುರಿತು ಅರಿವು, MR ಬೇರಿ. ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಉಚಿತ ತರಬೇತಿ ನವೆಂಬರ್ 20ರಿಂದ ಪ್ರಾರಂಭ, ಸಂಗಮೇಶ್ ಮಂಗಾನವರ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ.